ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವತ್ತೊಂದು ಸಿಂಪಲ್ ಆಗಿರೋ ಬ್ಲಾಗು, ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಕೆಲಸಗಳಿಂದ ನನ್ನ ಒಂದು ಡೇ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಬೇಗನೆ ಇದ್ದು ಫಸ್ಟ್ ನಾನು ಮಾಡೋ ಕೆಲಸ ಬಾಗಿಲು ತೊಳೆದು ರಂಗೋಲಿ ಬಿಡೋದು. ಸೊ ಆಮೇಲೆ ಮನೆಯವ್ರಿಗೆಲ್ಲ ಕಾಫಿ, ಟಿಫನ್ನು, ಊಟ ಇದೆಲ್ಲನೂ ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾರೆ. ಎಲ್ಲರ ಮನೇಲೂ ಕೆಲಸ ಇರುತ್ತೆ. ಸೊ ಎಲ್ಲರ ಮನೇಲೂ ಮನೆ ಗೃಹಿಣಿಯರಿಗೆ ಅವ್ರದ್ದೇ ಆಗಿರೋಂಥ ಕೆಲಸ ಇರುತ್ತೆ. ಇಡೀ ದಿನ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಮನೇಲಿರೋದು. ಸೊ ಇದೊಂದು ಹೇಳ್ತಾರೆ ಅಲ್ವಾ. ಸೊ ಮಾರ್ನಿಂಗ್ ಬೇಗನೆ ಎದ್ದು ನಾನು ಫಸ್ಟು ಅಂಗಳನೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಫಸ್ಟು ನಾನು ಹೋಗಿ ಮನೆಯವ್ರಿಗೆ ಕಾಫಿ ಮಾಡ್ತೀನಿ. ಹಾಲು ಕರೆದು ಪಾತ್ರೆ ಏನಾದರೂ ತೊಳೆದ್ಬಿಟ್ಟು ಸೊ ಉಳಿದಿರೋದು ಕೆಲಸನ ಮಾಡ್ಕೊತೀನಿ. ಸೊ ಬೇಗ ಎಷ್ಟೊತ್ತಿಗೆ ಎದ್ದಂಡ್ರು ಬೆಳಿಗ್ಗೆ ಟೈಮು ಸಾಲೋದೇ ಇಲ್ಲ. 8 ಗಂಟೆ ಅಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡ್ಕೋಬೇಕು. ಆಮೇಲೆ ಫಸ್ಟ್ ಕಾಫಿ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟು ಆಮೇಲೆ ಟಿಫನ್ ರೆಡಿ ಮಾಡ್ಕೊತೀನಿ. ಸೊ ಎಷ್ಟು ಕೆಲಸ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮುಗಿಯಲ್ಲ. ಸಣ್ಣ ಪುಟ್ಟ ಕೆಲಸಗಳಂತೂ ಇದ್ದೇ ಇರುತ್ತೆ. ಮನೇಲಿರೋ ಗೃಹಿಣಿಯರು ಎಲ್ಲರೂ ಇದೇ ಕೆಲಸ ಮಾಡ್ತಾರೆ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ರಿಗೂ ಮನೆ ಕೆಲಸ, ಅಡುಗೆ, ತಿಂಡಿ, ತೊಳಿ ಬಳಿ ಗುಡಿಸು ಇದರಲ್ಲೇ ಅವರ ಒಂದು ಕಂಪ್ಲೀಟ್ ಡೇ ಆಗುತ್ತೆ. ಅವರ ಲೈಫ್ ಕೂಡ ಅದೇ ಆಗಿರುತ್ತೆ. ಅದೇ ರೀತಿ ನನ್ನ ಲೈಫ್ ಕೂಡ. ಬಟ್ ನನ್ನ ಹಳ್ಳಿಯ ಒಂದು ಲೈಫ್ ಸ್ಟೈಲ್ ಇದೇ ರೀತಿ ಇರುತ್ತೆ. ಸೊ ಬೆಳಿಗ್ಗೆ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಇವಾಗ ಟಿಫನ್ಗೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತೋಟದಿಂದ ತೊಗರಿಕಾಳು ತೊಗೊಂಬಂದಿದ್ರು. ಸೊ ತೊಗರಿಕಾಳನ್ನ ಬಿಡಿಸ್ಕೋಬೇಕು. ಹಾಗೆ ಉಪ್ಪಿಟ್ಟಿಗೂ ಕೂಡ ತೊಗರಿಕಾಳನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಸಲ ತೊಗರಿಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ನಾನು ಯಾವುದೇ ಟಿಫನ್ ಆದರೆ ಸ್ವಲ್ಪ ಲೇಟಾಗಿ ತಿಂತೀನಿ. ನಾನು ತಿನ್ನೋದೇ ಸ್ವಲ್ಪ ಲೇಟು. 10 ಗಂಟೆ, 10:30, 11 ಗಂಟೆ ಈ ಥರ ಎಲ್ಲ ಆಗಿಬಿಡುತ್ತೆ. ಬಟ್ ಉಪ್ಪಿಟ್ಟು ಮಾಡಿದಾಗ ನನಗೆ ಅದು ಕಂಪ್ಲೀಟ್ ತಣ್ಣಗಾದ್ರಂತೂ ತಿನ್ನೋಕ್ಕಾಗೋದಿಲ್ಲ. ಸೊ ಮಕ್ಕಳೆಲ್ಲ ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ಹೋದರು. ಹಸ್ಬೆಂಡ್ ಕೂಡ ಟಿಫನ್ ರೆಡಿಯಾಗಿತ್ತು, ಅವರೆಲ್ಲ ಆಚೆ ಹೋಗಿದ್ರು. ಸೊ ನಾನು ಉಪ್ಪಿಟ್ಟಾದರೆ ಬೇಗ ತಿನ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಉಪ್ಪಿಟ್ಟು ತಣ್ಣಗಾದರೆ ತಿನ್ನೋಕ್ಕೆ ಆಗೋಲ್ಲ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅವ್ರಿಗೆ ತೊಗರಿಕಾಳನ್ನ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಹಾಗೆ ನಾನು ಬಿಗ್ ಬಾಸ್ ಬರ್ತಾಯಿತ್ತು ಟೆಲಿಕಾಸ್ಟು, ಅದನ್ನು ನೋಡ್ತಾ ಟಿಫನ್ನ ಮುಗಿಸ್ದೆ. ಆಮೇಲೆ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಕು. ತೊಗರಿಕಾಳನ್ನ ಬಿಡಿಸಿ ಸಾಂಬಾರು ಮಾಡ್ಕೋಬೇಕು. ಇನ್ನೂ ತುಂಬ ಕೆಲಸ ಇದೆ. ಆ ತೊಗರಿಕಾಳನ್ನ ಬಿಡಿಸೋತ್ತಿಗೆ 1 ಅವರ್ ಮೇಲೇ ಆಗೋಯಿತು. ತುಂಬ ಹೊತ್ತು ಹಿಡೀತು. ಆಮೇಲೆ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಯಾವುದೇ ವೀಡಿಯೋನ ಶೂಟ್ ಮಾಡೋಕ್ಕೆ ಆಗಿಲ್ಲ. ನಮ್ಮೂರ ಕಡೆ ಒಂದೊಂದು ಸಲ ಕರೆಂಟ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಟ್ರೆ ಸಂಜೆವರೆಗೂ ಬಂದುಬಿಡಲ್ಲ. ಅದಕ್ಕೆ ನಾನು ಬೇಗ ಸಾಂಬಾರು ಮಾಡಿಕೊಂಡೆ. ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆದರೆ ನನಗೆ ಇನ್ನೂ ಹಸಿವಾಗಿರಲಿಲ್ಲ. ಟಿಫನ್ ತಿಂದಿದ್ದೆ, ಇನ್ನೂ ಹಸಿವಾಗಿರಲಿಲ್ಲ. ಸ್ವಲ್ಪ ಹೊತ್ತು ಆಚೆ ಎಲ್ಲ ಹಾಗೆಯೇ ಓಡಾಡಿದೆ. ತುಂಬ ಮೋಡ ವಾತಾವರಣ ಇದೆ, ತುಂಬ ಚಳಿ ಇದೆ. ತುಂಬ ಎಷ್ಟು ಥಂಡಿ ಇದೆ ಅಂದರೆ ಮಧ್ಯಾಹ್ನ ಆಗಿದೆ, ಬೆಳಿಗ್ಗೆ ಅನ್ನೋ ರೀತಿ ಕಾಣ್ತಾ ಇದೆ. ಹೊರಗಡೆ ಸ್ವಲ್ಪ ಸೋನೆ ಕೂಡ ಬಂದಿತ್ತು. ನನಗೆ ಕಾಫಿ ಕುಡಿಬೇಕಂತ ಅನ್ನಿಸ್ತಿತ್ತು. ನಾನು ರೆಗ್ಯುಲರ್ ಕಾಫಿ, ಟೀ ಏನೂ ಕುಡಿಯೋದಿಲ್ಲ. ನನಗೆ ಕುಡಿಬೇಕು ಅನ್ನಿಸ್ದಾಗ ಯಾವಾಗಾದರೂ ಕುಡಿತೀನಿ. ಅಂದರೆ ಕಂಪ್ಲೀಟಾಗಿ ಕುಡಿಯೋದಿಲ್ಲ ಅಂತಲ್ಲ, ನನಗೆ ಯಾವಾಗಾದರೂ ಕುಡಿಬೇಕು ಅನ್ನಿಸ್ದಾಗ, ತಲೆನೋವು ಬಂದಾಗ, ಏನಾದರೂ ಟೆನ್ಷನ್ ಆದಾಗ ಕಾಫಿ ಕುಡಿತೀನಿ. ಅದು ನನಗೊಂದು ಅಭ್ಯಾಸ. ಜಾಸ್ತಿ ಟೆನ್ಷನ್ ಇದ್ದರೆ, ತಲೆನೋವಿದ್ದರೆ 1 ಕಪ್ ಕಾಫಿ ಕುಡಿದ್ರೆ ನನಗೊಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಕಾಫಿ ಮಾಡ್ಕೊಂಡು ಫಸ್ಟ್ ಕುಡಿಯೋಣ. ಊಟ ತಿನ್ನೋಕ್ಕಿನ್ನೂ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟ್ ಕಾಫಿ ಮಾಡ್ಕೊತೀನಿ. ನನಗೆ ಸ್ವಲ್ಪ ಸ್ಟ್ರಾಂಗಾಗಿರಬೇಕು. ನಾನು ರೆಗ್ಯುಲರ್ ಕುಡಿಯೋಲ್ಲ, ಬಟ್ ಅಪರೂಪಕ್ಕೆ ಕುಡಿದ್ರೂ ಕೂಡ ನಾನು ಸ್ವಲ್ಪ ಸ್ಟ್ರಾಂಗಾಗೆ ಕಾಫಿನ ಮಾಡ್ಕೊತೀನಿ. ಸೊ ನನಗೆ ಯಾವ ರೀತಿ ಬೇಕೋ ಆ ರೀತಿಯೇ ನಾನು ಕಾಫಿ ಮಾಡಿಕೊಂಡ್ರೆ ಮಾತ್ರ ಕುಡಿಯೋದು. ಅದು ಕಾಫಿಗೂ ಅಷ್ಟೇ, ನನಗಿಷ್ಟ ಆದರೆ ಮಾತ್ರ ಕುಡಿಯೋದು, ಇಲ್ಲಾಂದರೆ ನಾನು ಕುಡಿಯೋದಿಲ್ಲ. ಅದು ಕೆಲವೊಬ್ಬರು ಟೇಸ್ಟು ಕೆಲವೊಬ್ಬರಿಗೆ ಅಲ್ವಾ. ಸೊ ಆ ಥರ ಯಾವುದೇ ಕೆಲಸ ಆಗಲಿ ಮನಸ್ಫೂರ್ತಿಯಾಗಿ ಮಾಡಬೇಕು. ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಕಾಣಬೇಕು. ಮನೆಯಲ್ಲಿರೋ ಗೃಹಿಣಿಯರಿಗೆ ಸೊ ಅವ್ರ ಫ್ಯಾಮಿಲಿ ನೋಡ್ಕೊಳೋದು, ಅವ್ರ ಮಕ್ಕಳು ನೋಡ್ಕೊಳೋದು, ಅವ್ರ ಮನೆ ನೋಡ್ಕೊಳೋದು, ಇದರಲ್ಲೇ ಎಷ್ಟೋ ಜನ ತೃಪ್ತಿ ಕಾಣ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ದುಡಿಬೇಕಂತ ಆಸೆ ಇರುತ್ತೆ, ಆದರೆ ಆಪ್ಷನ್ ಇರಲ್ಲ, ಹೋಗಿ ಕಳಿಸೋದಿಲ್ಲ ಮನೇಲಿ, ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಆ ಥರನೇ ಅಂದ್ಕೊಂಡು ಯೂಟ್ಯೂಬ್ಗೆ ಬಂದಿದ್ದು. ಬಟ್ ಇಲ್ಲಿ
ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ರೂ ಕೂಡ ವ್ಯೂಸ್ ಬರಲ್ಲ. ಆಮೇಲೆ ಈ ಕಂಟೆಂಟ್ನ ಕೊಡಬೇಕಾಗುತ್ತೆ. ಇದಕ್ಕೆ ಯೂಟ್ಯೂಬ್ಗೆ ತುಂಬ ಟೈಮ್ ಕೊಡಬೇಕಾಗುತ್ತೆ. ಅದರಲ್ಲಿ ಪರ್ಸ್ನಲ್ ಕೆಲಸ ಅಂತ ತುಂಬ ಇರುತ್ತೆ. ಮಧ್ಯಾಹ್ನ ಊಟ ಕೂಡ ಮುಗಿಸ್ದೆ, ಆಲ್ರೆಡಿ 3 ಗಂಟೆ ಆಗಿತ್ತು. ಸಂಜೆ ಊಟ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ತೊಗರಿಕಾಳು ಸಾಂಬಾರು ಮತ್ತು ರೈಸು ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಸಂಜೆ ಸ್ವಲ್ಪ ಟೈಮ್ ಇತ್ತು, ಆಚೆ ಕಡೆ ಹಂಗೇ ಈ ಕಡೆ ನಮ್ಮದು ಇದು ಹಿತ್ಲು ಅಂದರೆ ಸೌದಿಗಳು ಮತ್ತು ಹಸು ಕಟ್ಟೋಕ್ಕೆ ಎಲ್ಲನೂ ಇಲ್ಲಿ ಮಾಡ್ಕೊಂಡಿದ್ದೀವಿ. ಹಳ್ಳಿ ವಾತಾವರಣ ಅಂದರೆ ಹೀಗೆ ಇರುತ್ತೆ ನೋಡಿ ಫ್ರೆಂಡ್ಸ್. ಬೆಳಿಗ್ಗೆ ಊಟ ತಿಂಡಿ ಮನೆ ಕೆಲಸ ತೊಳಿ ಬಳಿ ಎಲ್ಲ ಗುಡಿಸಿ ಮುಗಿಸಾದ್ಮೇಲೆ ನೋಡಿ ಸಂಜೆ ಸ್ವಲ್ಪ ಕೆಲಸ ಇರುತ್ತೆ. ಅಂದರೆ ಬೆಳಿಗ್ಗೆ ನೀರು ಕಾಯಿಸ್ಬೇಕಾಗುತ್ತೆ, ಸೌದಿಗಳನ್ನ ತೊಗೊಂಡೋಗಿ ಮನೆಗೆ ಹಾಕ್ಕೊತೀನಿ. ಆಮೇಲೆ ಇಲ್ಲಿ ತರಕಾರಿ ಗಿಡಗಳಿದೆ. ಇದು ಹಿತ್ಲವರೆಕಾಯಿ, ಚಪ್ರದ ಅವರೆಕಾಯಿ ಅಂತಾರಲ್ವ, ಅದ್ರ ಗಿಡ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದೆ ಇಲ್ಲಿ. ಆದರೆ ಕಾಯಿ ಇನ್ನೂ ಬಂದಿಲ್ಲ. ಒಂದೊಂದು ಕಾಯಿ ಬಂದಿದೆ, ಅದು ಕಂಪ್ಲೀಟಾಗಿ ಕಾಯಿ ಆದರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೊಯ್ಕೊಂಡು ಮನೆಗೆ ತಗೊಂಡು ಇಟ್ಕೊತೀನಿ. ಇನ್ನೊಂದು ದಿವಸ ಸಾಂಬಾರು ಏನಾದರೂ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಬ್ಲಾಗು ಒಂದು ಕಂಪ್ಲೀಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಬಟ್ ಸಂಜೆ ಊಟಕ್ಕೆ ಅಡುಗೆ ಮಾಡಿಕೊಂಡು ಸಂಜೆ ಒಂದು ನನ್ನ ನಾದಿನಿ ಮಗನ ಬರ್ತಡೇ ಇತ್ತು, ಅದನ್ನು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಈ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.